ಯುವತಿಯರ ಸಾವು ಸಂಶಯಾಸ್ಪದ, ತನಿಖೆಗೆ ಒತ್ತಾಯ. ಅಲೆಮಾರಿ ಬುಡಗಜಂಗಮ ಜಾತಿಯ ಇಬ್ಬರು ಯುವತಿಯರ ಸಾವು ಸಂಶಯಾಸ್ಪದವಾಗಿದ್ದು ಸೂಕ್ತ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಕರ್ನಾಟಕ ಎಸ್ಸಿ/ಎಸ್ಟಿ ಅಲೆಮಾರಿ ಬುಡಕಟ್ಟು ಮಹಾಸಭಾ ಸಂಘಟನೆಯ ಬಳ್ಳಾರಿ ಜಿಲ್ಲಾ ಘಟಕ ಹಾಗೂ ಪ್ರಜಾ ಪ್ರವರ್ತನಾ ವೇದಿಕೆ ಮತ್ತು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ, ಕರ್ನಾಟಕ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ವೇದಿಕೆ ಸೇರಿದಂತೆ ವಿವಿಧ ದಲಿತ ಪರ ಪ್ರಗತಿಪರ ಸಂಘಟನೆಗಳಿಂದ ಬಳ್ಳಾರಿ ನಗರದ ನಾರಾಯಣರಾವ್ ಪಾರ್ಕ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪಾದಯಾತ್ರೆ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಇಬ್ಬರು ಚಿಂದಿ ಆಯುವ ಕೆಲಸ ಮಾಡುತ್ತಿದ್ದರು. ಮನೆಯಿಂದ ಚಿಂದಿ ಆಯಲು ಹೋಗಿ ಫೆಬ್ರವರಿ 12ರಂದು ನೀಲಹಳ್ಳಿ ಗ್ರಾಮದ ಕೆರೆಯಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದು ಇಬ್ಬರ ಶವವೂ ಸಿಕ್ಕಿರುತ್ತದೆ. ಇಬ್ಬರ ಸಾವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಎಂದು ದೂರಿದರು. ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕೆರೆಯಲ್ಲಿ ಎಸೆದಿರುವ ಅನುಮಾನವಿದ್ದು ವಿಶೇಷ ತಂಡ ರಚಿಸಿ ತನಿಖೆ ನಡೆಸುವಂತೆ ಒತ್ತಾಯಿಸಿದರು. ಸಾವಿಗೆ ಕಾರಣರಾದವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಬಡ ಕುಟುಂಬಗಳಿಗೆ ಪರಿಹಾರ ಒದಗಿಸಬೇಕು, ನ್ಯಾಯ ಒದಗಿಸಿ ಕೊಡಬೇಕೆಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಅಲೆಮಾರಿ ಬುಡಕಟ್ಟು ಮಹಾಸಭಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿ ರಂಗಯ್ಯ, ಬಳ್ಳಾರಿ ಜಿಲ್ಲಾ ಚನ್ನದಾಸರ ಸಂಘ ಗೌರವಾಧ್ಯಕ್ಷ ಮಹದೇವಪ್ಪ, ಸಂಘಟನಾ ಕಾರ್ಯದರ್ಶಿ ಡಿ ಲಕ್ಷ್ಮಣ ಮೋಕ, ಡಿ ಭೀಮಲಿಂಗ, ಡಿ ಸೂರ್ಯನಾರಾಯಣ, ಡಿ ಮಹೇಶ್ ಕುಮಾರ್, ಕರ್ಮಕುರ್ಚ ಸಮುದಾಯದ ಮುಖಂಡರಾದ ರಮಣಪ್ಪ ಭಜಂತ್ರಿ ಮತ್ತು ಶಂಕರ ಬಂಡೆ ಅಂಜಿ, ಅಲೆಮಾರಿ ಸಮುದಾಯದವರು ಮತ್ತು ಕನ್ನಡ ಪರ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ನಮ್ಮ ತಂದೆ ಸಮಾನರಾದವರು, ನನ್ನ ಅಣ್ಣ ತಮ್ಮಂದಿರು, ವಿದ್ಯಾರ್ಥಿಗಳು, ದಲಿತ ಹೋರಾಟಗಾರರು ಎಲ್ಲರೂ ನೋವುಗಳನ್ನು ನಾವು ನೋಡ್ತಾ ಇದ್ದೇವೆ. ನನ್ನ ಮಗನಿಗೆ, ನನ್ನ ತಂಗಿಗೆ ಇವತ್ತು ದುಷ್ಟರು ಅತ್ಯಾಚಾರ ಮಾಡಿ ಹತ್ಯೆಗೈದಿದ್ರು ಕೂಡ ಪೊಲೀಸರು ಅವನ್ನ ಬಂಧಿಸಿ ಅವರಿಗೆ ಜೈಲಿಗೆ ಕಟ್ಟುವಂತ ಕೆಲಸ ಮಾಡಿದರೆ ವಿಳಂಬ ಧೋರಣೆಯನ್ನ ಮಾಡಿಬಿಟ್ಟು ಅನ್ಯಾಯದ ವಿರುದ್ಧ ಬಳ್ಳಾರಿ ಜಿಲ್ಲಾ ಎಸ್ಸಿ/ಎಸ್ಟಿ ಅಲೆಮಾರಿ ಬುಡಕಟ್ಟು ಜನಾಂಗದ ಸಮುದಾಯದ ಜನರು, ನಮ್ಮ ಸಮುದಾಯದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ. ಯಾವ ಕರ್ನಾಟಕದಲ್ಲಿ ಮೂಲೆಗಳಲ್ಲಿ ಇವತ್ತು ಅಲೆಮಾರಿ ಸಮುದಾಯದ ಜನರಿದ್ದಾರೆ. ಮಾಡಿಸಬೇಕು. ಅದೇ ರೀತಿಯಾಗಿ ಈ ಪ್ರಕರಣವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಯೋಜನೆ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಈ ಸಾವಿಗೆ ಕಾರಣವನ್ನು ಬಂಧಿಸಬೇಕು. ಸತ್ತವರ ಜೇಬಿನಲ್ಲಿ ಕೆಲವು ಫೋನ್ ನಂಬರ್ಗಳು ಸಿಕ್ಕಿದ್ದು ಅವರನ್ನು ಕರೆದು ವಿಚಾರಣೆ ನಡೆಸಬೇಕಂತೇಳಿ ಸರ್ವ ಸದಸ್ಯರುಗಳೇ ತಮ್ಮ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಮತ್ತು ಗೃಹ ಸಚಿವರಿಗೆ ಸಲ್ಲಿಸುವ ವ್ಯವಸ್ಥೆಯನ್ನು ಮಾಡುತ್ತೇನೆಂದು ತಾವು ದಯವಿಟ್ಟು ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲು. ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ನಡೆದಂತ ಗುರುಮಿಟ್ಕಲ್ ತಾಲೂಕಿನಲ್ಲಿ ನಡೆದಂತ ಏನು ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ, ಇದು ಇಡೀ ರಾಜ್ಯನೇ ತಲೆ ತಗ್ಗಿಸುವಂತ ಕೆಲಸ. ಇವತ್ತು ಸರ್ಕಾರ ಯಾವ ಮಟ್ಟಕ್ಕೆ ಕಾನೂನು ಸುವ್ಯವಸ್ಥೆ ಕಾಪಾಡ್ತದೆ ಅಂತ ನಮ್ಗೆಲ್ಲರಿಗೆ ಸಾರ್ವಜನಿಕರಿಗೆ ತಿಳಿತಾ ಇದೆ. ಇವತ್ತು ಏನಪ್ಪಾ ಅಂದ್ರೆ ದಿನಾಂಕ 12/2/2025ರಂದು ಏನು ಯಾದಗಿರಿ ಜಿಲ್ಲೆ ಗುರುಮಿಟ್ ತಾಲೂಕಿನ ಇಂದಿರಾನಗರದಲ್ಲಿ ಸಾಯಮ್ಮ ಮತ್ತು ಶ್ಯಾಮವ್ವ ಅಂತೇಳಿ ಇಬ್ಬರು ಹೆಣ್ಮಕ್ಳು ಕೂಡ ಚಿಂದಿ ಆಯ್ಲಿಕ್ಕೆ ಹೋದಾಗ ದುಷ್ಕರ್ಮಿಗಳು ಅನ್ಯಕೋಮಿನ ಗಂಡ್ಮಕ್ಳು ಯಾರೋ ಒಂದು 4 ಜನ ಆ ಮಕ್ಕಳನ್ನು ಬೈಕ್ನಲ್ಲಿ ಎತ್ಕೊಂಡು ಹೋಗಿ ಅತ್ಯಾಚಾರವನ್ನು ಮಾಡಿ ಕೆರೆಯಲ್ಲಿ ಎಸೆದಿರ್ತಾರೆ. ಅವತ್ತು ಏನು ಅಲ್ಲಿಯ ಒಂದು ತಂದೆ ತಾಯಿ ಕೂಡ ಆ ಸ್ಟೇಷನ್ಗೆ ಸ್ಥಳೀಯರು ಕರ್ಕೊಂಡು ಹೋಗಿ ಸುಳ್ಳು ಒಂದು FIR ಅನ್ನು ದಾಖಲೆ ಮಾಡ್ತಾರೆ. ಏನಪ್ಪಾ ಅಂದ್ರೆ ಆ ಮಕ್ಕಳು ಕೆರೆಯಲ್ಲಿ ನೀರು ಕುಡಿಯಕ್ಕೆ ಹೋಗ್ತಾರೆ, ಅಂತ ಸಂದರ್ಭದಲ್ಲಿ ಪೀಡ್ಸ್ ಬಂದು ಕೆರೆಯಲ್ಲಿ ಬಿದ್ದು ಸಾಯ್ತಾರೆ ಅಂತ ಹೇಳ್ತಾ ಇದ್ರೆ ಈ ಪೊಲೀಸರಿಗೆ ಏನೋ ಮಾನ ಮರ್ಯಾದೆ ಏನೋ ಇದ್ರೆ ಈ ಕೂಡಲೇ ಅಲ್ಲಿನ SP ಅವರು, DYSP ಅವರು ಆ ತನಿಖೆಯನ್ನು ಏನು ಬೇರೆ ಕಡೆ ಹೋಗದೆ ಅಲ್ಲಿನ DYSP ಬದಲಾವಣೆ ಮಾಡಿ ಈ ಒಂದು ತನಿಖೆಯನ್ನು ಸರಿಯಾದ ದಾರಿಯಲ್ಲಿ ನಡೆಸ್ಕೊಳ್ಳಬೇಕು. ಅದೇ ರೀತಿಯಾಗಿ ಈ ಒಂದು ತನಿಖೆಯನ್ನು CIDಗೆ ಒಪ್ಪಿಸಬೇಕಂತ ನಾವು ಈಗಾಗಲೇ ರಾಜ್ಯ ತುಂಬಾ ಹೋರಾಟ ಮಾಡ್ತಾ ಇದ್ದೀವಿ. ಏನು ಅಸ್ಪೃಶ್ಯರಾಗಿರ್ತಕ್ಕಂಥ ಒಂದು ಅಲೆಮಾರಿ ಜನಾಂಗದವರು ಒಂದು ತಮ್ಮ ಹೊಟ್ಟೆ ಜೀವನಕ್ಕಾಗಿ ಪ್ಲಾಸ್ಟಿಕ್, ಪೇಪರ್ ಅವೆಲ್ಲ ಹಾಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಜನರು, ಅವ್ರು ಭಿಕ್ಷೆ ಬೇಡಕ್ಕೆ ಹೋದ್ರೆ ಅವ್ರ ಮೇಲೆ ಕೇಸ್ ಹಾಕ್ತೀರಾ? ಅವ್ರು ಯಾವ ತರ ಜೀವನ ಮಾಡಬೇಕು? ಕರ್ನಾಟಕ ಮಾನವ ಹಕ್ಕುಗಳ ಕಾವಲು ಸಮಿತಿಯಿಂದ ರಾಜ್ಯಾಧ್ಯಕ್ಷರಾಗಿ ಈ ಹೆಣ್ಮಗಳಿಗೋಸ್ಕರ ನಾವು ಎಲ್ಲಿವರೆಗೆ ನಾವು ಹೋರಾಟ ಮಾಡಕ್ಕೆ ರೆಡಿ ಇದೀವಿ. ಆ DYSP ಇವತ್ತೇ ರಾಜೀನಾಮೆ ಮಾಡಿ ಹೊರಗೆ ಹೋಗಂತೇಳ್ರಿ. ಬಳ್ಳಾರಿ ಜಿಲ್ಲೆ ಈ SC/ST ಅಲೆಮಾರಿ ಬುಡಕಟ್ಟು ಸಮುದಾಯದ ನನ್ನ ಆತ್ಮೀಯ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರು ಮತ್ತು ಕನ್ನಡ ಪರ ಸಂಘಟನೆ, ವಿವಿಧ ಸಮುದಾಯ ಸಂಘಟನೆಗಳು
ಇವತ್ತೇನೊಂದು ಬಳ್ಳಾರಿ ಜಿಲ್ಲೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿರ್ತಕ್ಕಂಥ ವಿಚಾರ ಏನಂದ್ರೆ ಬಹಳ ನೋವಿನ ಸಂಗತಿ ಏನಂತಂದ್ರೆ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ನಮ್ಮ SC/ST ಅಲೆಮಾರಿ ಸಮುದಾಯದ ಇಬ್ಬರು ಹೆಣ್ಣು ಮಕ್ಕಳನ್ನ ಚಿಂದಿ ಆಗಿರ್ತಕ್ಕಂಥ ಹೊಟ್ಟೆಪಾಡಿಗೆ ಚಿಂದಿ ಆಗ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಬಲವಂತವಾಗಿ ಈ ದುಷ್ಕರ್ಮಿಗಳು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಅತ್ಯಾಚಾರ ಮಾಡಿ ಹತ್ಯೆಗೈದು ನೀರಿಗೆಸ್ತು ಇವತ್ತು ಅವ್ರ ಮೇಲೆ ಆ ಯಾದಗಿರಿ ಜಿಲ್ಲಾ ಪೊಲೀಸ್ ಇಲಾಖೆ, ಆ ಪೊಲೀಸ್ ಸ್ಟೇಷನ್ ಇಲಾಖೆಯ ಉನ್ನತ ಅಧಿಕಾರಿಗಳು ಆ ಹೆಣ್ಮಕ್ಳು ಕೆರೆಯಲ್ಲಿ ನೀರಿಗೆ ಕಾಲ್ಜಾರಿ ಬಿದ್ದಿದ್ದಾರೆ ಅಂತ ಹೇಳಿ, ನೀರು ಕುಡಿಯೋಕೆ ಹೋಗಿ ಕಾಲ್ಜಾರಿ ಬಿದ್ದಿದ್ದಾರೆ ಅಂತೇಳಿ ಒಂದು ಸುಳ್ಳು ದಾಖಲಿಸ್ಕೊಂಡು ಅವರಿಗೆ ಮರೆಮಾಚುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ನಿಜವಾಗ್ಲೂ ನೀವು ಪೊಲೀಸ್ ಇಲಾಖೆಯಲ್ಲಿ ಇರ್ಲಿಕ್ಕೆ ನಾಲಾಯಕ. ಸ್ವಾಮಿ ಪರಮೇಶ್ವರ್ ಸರ್ ಅವರೇ, ನೀವು ದಲಿತರ ಅಂತ ಹೇಳ್ತೀರಿ, ಈ ಕರ್ನಾಟಕದ ಕಾನೂನು ರಕ್ಷಣೆನ ದಲಿತರ ರಕ್ಷಣೆನ ಮಾಡೋರು ಅಂತ ಹೇಳ್ತೀರಿ. ನನ್ನ ಮುಖ್ಯಮಂತ್ರಿಗಳು ಬಡವರ ದೀನ ದಲಿತರ ಮುಖ್ಯಮಂತ್ರಿಗಳು ಅಂತ ಹೇಳ್ತೀರಿ. ಸ್ವಾಮಿ, ಒಬ್ಬ ದಲಿತ ಹೆಣ್ಣು ಮಕ್ಕಳಿಗೆ ಈ ತರ ಅತ್ಯಾಚಾರ ಮಾಡಿ ಅವ್ರನ್ನ ಕೊಲೆ ಮಾಡಿದ್ದಾರೆ, 12 ದಿನ ಆಗಿದೆ ಅಂತಂದ್ರೆ ಅವ್ರನ್ನ ಇಲ್ಲಿವರೆಗೂ ಅವ್ರನ್ನ ಬಂಧನ ಮಾಡಿ ಅವ್ರಿಗೆ ಜೈಲಿಗೆ ಅಟ್ಟಿ ಅವ್ರಿಗೆ ಶಿಕ್ಷೆ ಕೊಡಿಸುವಂತ ಕೆಲಸ ಮಾಡಿಲ್ಲ ಅಂತಂದ್ರೆ ನಿಜವಾಗ್ಲೂ ಇದು ದುರದೃಷ್ಟ ಮತ್ತು ವಿಪರ್ಯಾಸ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ನಾನು ಬಳ್ಳಾರಿ ಜಿಲ್ಲಾ SC/ST ಮತ್ತು ಅಲೆಮಾರಿ ಬುಡಕಟ್ಟು ಜನಾಂಗ ಸಮುದಾಯದವರ ಪರವಾಗಿ ನಾನು ಮಾತಾಡೋದಿಷ್ಟೇ. ನೀವು ಮುಂದಿನ ದಿನಗಳಲ್ಲಿ ಖಂಡಿತ ನೀವು ಏನಾದ್ರೂ ಕೂಡ ಯಾರಿಲ್ಲ, ಅವ್ರಿಗೇನು ಕಾನೂನು ಗೊತ್ತಿಲ್ಲ, ಅವರು ಬಲಿಷ್ಠ ಶಕ್ತಿ ಅವರ ಹಿಂದೆ ಇಲ್ಲ ಅಂತ ಏನಾದ್ರೂ ಕೂಡ ನೀವು ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿಯನ್ನ ಪ್ರದರ್ಶನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಏನಾದ್ರೂ ಕೂಡ ಅನಾಹುತ ಆದ್ರೆ ಗೃಹ ಮಂತ್ರಿ ಪರಮೇಶ್ವರ್ ಅವರು ಮತ್ತು ಯಾದಗಿರಿ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತನೇ ಕಾರಣಕರ್ತರಾಗ್ತೀರಾ. ಯಾಕೆಂದ್ರೆ ಅಲೆಮಾರಿ ಸಮುದಾಯದವ್ರನ್ನ ನೀವು ನಿರ್ಲಕ್ಷ್ಯ ಮಾಡಬೇಡಿ. ಅವರು ದುರ್ಬಲರಲ್ಲ, ಅವರು ಬಲಿಷ್ಠರಿದ್ದಾರೆ ಖಂಡಿತ. ಯಾಕಂತಂದ್ರೆ ಯಾವುದೇ ಸಮುದಾಯದ ಹೆಣ್ಮಕ್ಳಿಗೆ ಆಗಿರ್ಲಿ ಯಾರು ಸುಮ್ಮನೆ ಇರಲ್ಲ. ಆದ್ರೆ ಆ ಸಮುದಾಯದ ಹೆಣ್ಮಕ್ಳಿಗೆ ಅನ್ಯಾಯ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತ ಪಾಪಿಗಳನ್ನ ನೀವು ಬಂಧಿಸದೆ ಇವತ್ತು ಅವ್ರನ್ನ ಹಂಗೆ ಬಿಟ್ಟು ನೀವು ಓಡಾಡ್ತಿದ್ದೀರಾ ಅಂತಂದ್ರೆ ನಾವು ಕೂಡ ಸುಮ್ಮನೆ ಇರಲ್ಲ ಸ್ವಾಮಿ. ಖಂಡಿತ ಬಳ್ಳಾರಿ ಜಿಲ್ಲೆಯಿಂದ ಎಲ್ಲ ಕನ್ನಡ ಪರ ಸಂಘಟನೆಯ ಅಲೆಮಾರಿ ಸಮುದಾಯದವರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಅವ್ರು ಯಾವ ರೀತಿ ಅದನ್ನ ಹೋರಾಟವನ್ನು ಹಮ್ಮಿಕೊಂತಾರೆ ಆ ರೀತಿಯಲ್ಲಿ ನಾವೆಲ್ಲರೂ ಅವರಿಗೆ ಬೆಂಬಲಿಸಿ ಆ ಮಕ್ಕಳ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು. ಅವ್ರ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆಗೆ ಅವ್ರಿಗೆ ನೇಣಗಂಬಕ್ಕೆ ಏರೋವರೆಗೂ ನಮ್ಮ ಹೋರಾಟವನ್ನು ಬಳ್ಳಾರಿ ಜಿಲ್ಲೆಯಿಂದ ಬಿಡೋದಿಲ್ಲ ಅಂತ ಹೇಳ್ತಾ ವಂದನೆಯನ್ನ ಸಲ್ಲಿಸ್ತಾ ನನ್ನ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.